ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಸ್ವಾಗತ. ನಾವಿವತ್ತು ಬೀಟ್ರೂಟ್ ಪೊರಿಯಲ್ ಮಾಡೋಣ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಅರ್ಧ kg ಅಷ್ಟು ಬೀಟ್ರೂಟ್ ತೊಗೊಂಡಿದ್ದೀನಿ. ಬೀಟ್ರೂಟ್ ಸಿಪ್ಪೆ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಈಗ ನಾವು ಇದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಅರ್ಧ ಮಾಡಿಕೊಂಡು ಈ ಥರ ಮಧ್ಯದಲ್ಲಿ ಈ ಥರ ಒಂದು ಕಟ್ ಮಾಡಿಕೊಂಡು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ಅದೇ ಥರ ಎಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ. ಈ ಥರ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೊಂದು ಪ್ಲೇಟ್ ತೊಗೊಂಡ್ಬಿಡ್ತೀನಿ. ಈಗ ಬೀಟ್ರೂಟ್ ಪೊರಿಯಲ್ಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಇನ್ನೊಂದು 2 ಈರುಳ್ಳಿ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿ 1-2 ತೊಗೊಂಡು ಹುರ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು 1 ಕಡಿ ಇಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 3 ಎಸಳು ಜಚ್ಕೊಂಡಿದ್ದೀನಿ. ಬನ್ನಿ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ಟವ್ ಅಂಟಿಸಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಹಾಕಿದ್ನಲ್ಲ ಬಿಸಿ ಆಗಿದೆ. ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆ ಉದ್ದಿನಬೇಳೆ ಕೆಂಪಾಗ್ತಾ ಇದೆ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದೆರಡು ಚಿಟಿಕೆಯಷ್ಟು ಹಿಂಗೆ ಕೂಡ ಹಾಕ್ಕೊಳ್ಳೋಣ. ಈಗ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕೆಂಬಣ್ಣಗೆ ಬಂದಿದೆ. ತುಂಬ ಕೆಂಬಣ್ಣಗೆ ಏನೋ ಬರೋದು ಬೇಡ. ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನೋಡಿ, ಬೀಟ್ರೂಟು ನಾನು ಮುಂಚೆನೇ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಪುಡಿ 1 ಸ್ಪೂನ್ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ನೀರು ಇಷ್ಟು ನೀರು ಹಾಕ್ಕೊಳ್ಳೋಣ. ಜಾಸ್ತಿ ನೀರಿಲ್ಲ, ಸ್ವಲ್ಪ 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡು 1 ವಿಜಿಲ್ ತಗೊಂಬಿಡೋಣ. ಈಗ ನಾನು ವಿಜಿಲ್ ಹಾಕಿ 1 ವಿಜಿಲ್ ತಗೊಳ್ತೀನಿ. ಕುಕ್ಕರ್ ವಿಜಿಲ್ ಮುಚ್ಚಿ 1 ವಿಜಿಲ್ ತಗೊಳ್ತೀನಿ. ಅಷ್ಟರಲ್ಲಿ ನಾವು ಒಂದು ಪೌಡ್ರ್ ಮಾಡ್ಕೊಳ್ಳೋಣ. ಇದಕ್ಕೊಂದು ಪೌಡ್ರ್ ಮಾಡ್ಕೊಳ್ಳೋಣ. 4 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಕಾಯಿ ಒಂದಿಷ್ಟು ತೊಗೊಂಡಿದ್ದೀನಿ. ಅರ್ಧ ಒಳಗೆ ಅರ್ಧ ತೊಗೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಒಂದು ಅರ್ಧ ಕಡಿಯಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಜಾರ್ಗೆ ನಾವು ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೌಡ್ರ್ ಟೈಪ್ ಮಾಡ್ಕೋಬೇಕು. ಈಗ ಇದು ಪೌಡ್ರ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಅರ್ಧದಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಈ ಪೌಡ್ರಿಗೆ. ಮತ್ತು ಅರ್ಧ ನಾನು ಕಟ್ ಮಾಡ್ಕೊಳ್ತೀನಿ ಸಣ್ಣದಾಗಿ. ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಈ ಥರ ಪೌಡ್ರ್ ಮಾಡ್ಕೊಂಡ್ಬಂದಿದ್ದೀನಿ. ಈ ಥರ ಪೌಡ್ರ್ ಮಾಡ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈಗ ಬನ್ನಿ ನೋಡೋಣ. ಕುಕ್ಕರ್ ವಿಜಿಲ್ ಹೋಗಿದೆ. ಒಂದೇ ಒಂದು ವಿಜಿಲ್ ಬಿಟ್ಟಿದೆ. 1/4 ಗ್ಲಾಸಷ್ಟು ನೀರು ಹಾಕಿದೆ ನೋಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಏನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಂಡು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಒಂದು ಪ್ಲೇಟ್ ಮುಚ್ಕೊಂಡು ನಾನು ಸ್ಟವ್ ಸಿಮ್ಮಲ್ಲಿ ಇಟ್ಟಿದ್ದೀನಿ. 2 ನಿಮಿಷ ಆ ಮಸಾಲೆ ಎಲ್ಲ ಸ್ವಲ್ಪ ಹೊಂದಿಕೊಳ್ಳಿ. ಬೈ ನೋಡೋಣ. ಈಗ 2 ನಿಮಿಷ ಆಗಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಬೀಟ್ರೂಟ್ ಪೊರಿಯಲ್ಲು ರೆಡಿ ಆಯಿತು.
ಬೀಟ್ರೂಟ್ ಪೂರಿಯಲ್ಲೂ ಸೈಡ್ ಡಿಶಸ್ಗೆ ಮತ್ತು ಸಾಂಬಾರು ಮಾಡಿದ್ರೆ ಸೈಡ್ ಡಿಶ್ಗೂ ಆಗುತ್ತೆ. ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ಖಾರ ಖಾರವಾಗಿ. ಸ್ವಲ್ಪ ಇದು ಬೀಟ್ರೂಟ್ ಸಿಹಿ ಅಲ್ವಾ, ಸಿಹಿ ಮತ್ತು ಸ್ವಲ್ಪ ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕಿ ಮಾಡಿದ್ರೆ ಖಾರ ಆಗುತ್ತೆ. ಎರಡು ಕಾಂಬಿನೇಷನ್ ಮಾಡಿದ್ರೆ ತುಂಬ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಮಕ್ಕಳು ತಿನ್ನಲ್ವಲ್ಲ, ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ. ಟೇಸ್ಟಿಯಾಗಿರಬೇಕು ಮಕ್ಕಳಿಗಲ್ವಾ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ. ನಿಮಗೆ ಈ ಬೀಟ್ರೂಟ್ ಪೊರಿಯಲ್ಲಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.